ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಅದಕ್ಕೆ ಮುಂದುವರೆದ ಭಾಗವಾಗಿ ಇಸ್ರೇಲ್ನ ದಾಳಿ ಅಷ್ಟೇ ತೀವ್ರತರವಾಗಿದೆ. ಖಮೇನಿ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಅಮೆರಿಕ ವಿರುದ್ಧ ಇರಾನ್ ಗುಡುಗಿದೆ. ಅಮೆರಿಕದ ಹಡಗು ಉಡಾಯಿಸಿದೆ ಇರಾನ್ನ ಕ್ಷಿಪಣಿಗಳು. ಏನು ಉಳಿತಿಲ್ಲ ಅನ್ನುವ ಸ್ಟೇಟ್ಮೆಂಟ್ನ ಬೆನ್ನಲ್ಲೇ ಈ ದಾಳಿ. ಕ್ಷಿಪಣಿ ದಾಳಿಗೆ ಅಮೆರಿಕದ ಹಡಗು ಧಗಧಗಿಸಿದೆ. ಖಮೇನಿ ಹತ್ಯೆಗೆ ಇದು ಪ್ರತೀಕಾರ ಅಂತ ಇರಾನ್ ಸ್ಪಷ್ಟಪಡಿಸ್ತಾ ಇದೆ. ಮತ್ತು ಅಮೆರಿಕವನ್ನ ಯಾವ ರೀತಿಯಾಗಿ ಬಗ್ಗು ಬಡಿಬಹುದು, ಹೇಗೆಲ್ಲ ಅಟ್ಯಾಕ್ ಮಾಡಬಹುದು, ಆ ಎಲ್ಲ ಟಾರ್ಗೆಟ್ಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರೋದರ ಪರಿಣಾಮ ಕ್ಷಿಪಣಿ ದಾಳಿಯನ್ನ ಹಡಗಿನ ಮೇಲೆ ನಡೆಸಿದೆ. ಅದರ ಪರಿಣಾಮವಾಗಿ ಹಡಗೊಂದು, ಅಮೆರಿಕದ ಹಡಗೊಂದು ಹೇಗೆ ಧಗಧಗಿಸಿದೆ ಅನ್ನೋದಕ್ಕೆ ಒಂದು ಚಿತ್ರಣವೂ ಕೂಡ ಲಭ್ಯವಾಗಿದೆ. ಅಮೆರಿಕದ ಸೈನಿಕರ ಮೇಲೆ ಅಟ್ಯಾಕ್ ಆಯಿತು ಮತ್ತು ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಲಾಯಿತು. ನಿರಂತರವಾಗಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅನ್ನ ಕೆರಳಿಸುವಂತಹ ಪ್ರಯತ್ನವನ್ನ ಇರಾನ್ ಮುಂದುವರಿಸಿಕೊಂಡು ಬಂದಿದೆ. ಅದರ ಮುಂದುವರೆದ ಭಾಗವಾಗಿ ಹಡಗನ್ನ ಸುಟ್ಟು ಹಾಕಿದೆ.